ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕಾಂಗ್ರೆಸ್ನ ಪ್ರಶ್ನೆಗೆ ಸ್ಪೆಷಲಿ ಕರ್ನಾಟಕದಲ್ಲಿ ಮಾತಾಡೋದಾದರೆ ಪ್ರಿಯಾಂಕ್ ಖರ್ಗೆ ಅವರ ಇತ್ತೀಚೆಗಿನ ಅತಿ ದೊಡ್ಡ ಪ್ರಶ್ನೆಗೆ ಪೋಲ್ಯಾಂಡ್ ಮಿನಿಸ್ಟರ್ ಉತ್ತರ ಕೊಟ್ಟಿದ್ದಾರೆ. ಮೋದಿ ವಿದೇಶಾಂಗ ನೀತಿ ಫೇಲ್ಯೂರು, ಮೋದಿಯಿಂದ ಕಲಿಯೋದು ಎಂಥದ್ದು ಇಲ್ಲ, ವಿದೇಶಕ್ಕೆ ಹೋದರೆ ಅದು ರೀಲ್ಸ್ ಮಾಡೋಕ್ಕೆ ಅನ್ನೋದೊಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ಅಲ್ವಾ. ಈಗ ಯಾಕೆ ಬೇಕು ಈ ವಿಷಯ? ಚರ್ಚೆಗೆ ಅವಶ್ಯಕತೆ ಇರೋ ವಿಷಯನ ಇದು. ಕೆಸರಚಾಟ ಇದ್ದೇ ಇರುತ್ತೆ, ಇದೆಲ್ಲ ಇದ್ದಿದ್ದೆ ಅಲ್ವಾ. ಬಟ್ ಭಾರತ, ಮೋದಿ, ನರೇಂದ್ರ ಮೋದಿ, ನಮೋ, ರಾಹುಲ್ ಗಾಂಧಿ ಈ ರೀತಿ ನೋಡೋದು ಬೇಕಾಗಿಲ್ಲ. ಬಟ್ ಭಾರತ ಏನು ಮಾಡಿದೆ, ಭಾರತದ ರೋಲ್ ಏನಾಗಿದೆ, ಇಡೀ ಜಗತ್ತಿನ ಒಂದು ಸಂಕಷ್ಟದಿಂದ ಭಾರತದ ನಾಯಕತ್ವ ಯಾವ ರೀತಿ ಬಚಾವ್ ಮಾಡಿದೆ ಅನ್ನುವಂಥ ಒಂದು ಮಹತ್ವದ ವಿಷಯ ತೆರೆದುಕೊಂಡಿದೆ. ಒಳಗಿನ ಯಾವುದೋ ಮೀಡಿಯಾ ಪ್ರಚಾರ ಮಾಡ್ತಾರೆ, ಮಾರ್ಕೆಟಿಂಗು, ಪಬ್ಲಿಸಿಟಿ, ಗೋಧಿ ಮೀಡಿಯಾ, ಇದಲ್ಲ. ಜಾಗತಿಕವಾಗಿ ಬೇರೆ ಕಡೆಯಿಂದನೇ ಬಂದಿರುವಂತಹ ಸುದ್ದಿ, ಒಂದು ಪ್ರಮುಖ ಸ್ಥಾನದಲ್ಲಿರುವಂಥ ಬೇರೆ ದೇಶದ ನಾಯಕರೇ ಹೇಳಿರುವಂತಹ ಸುದ್ದಿ ಈಗ ಹುಬ್ಬೇರಿಸುವಂತೆ ಮಾಡ್ತಿದೆ. ನರೇಂದ್ರ ಮೋದಿ ಅವರು ಏನು ಮಾಡಿದ್ದಾರೆ ಹಾಗಾದರೆ? ಭಾರತದ ನಾಯಕತ್ವ ಏನನ್ನ ಸಾಧಿಸಿದೆ? ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಭಾರತ ಅಮೆರಿಕ ಮುಂದೆ ಮಂಡಿಯೂರಿದೆ. ಭಾರತ ಮೋದಿ, ಟ್ರಂಪ್ ಎದುರು ಮಂಡಿಯೂರಿ ಎಲ್ಲ ಬಿಟ್ಟುಬಿಟ್ಟಿದ್ದಾರೆ. ಈ ರೀತಿಯ ಸ್ಟೇಟ್ಮೆಂಟ್ಗಳು ಮತ್ತೆ ಇರಾನ್ ಮತ್ತು ಅಮೆರಿಕ ಯುದ್ಧದ ವಿಚಾರ ಪ್ರಸ್ತಾಪ ಮಾಡಿ ಪ್ರಿಯಾಂಕ್ ಖರ್ಗೆ ಅವರು ಕೊಟ್ಟರು. ಇದಕ್ಕೆ ಉತ್ತರ ನಾವು ಹುಡ್ಕೊಳ್ಳೇಬೇಕಲ್ವ. ಯಾಕಂದರೆ ನಮ್ಮ ದೇಶ ಮತ್ತೊಂದು ದೇಶದ ಎದುರು ಮಂಡಿಯೂರಿ ಇದೆಯಾ ಇಲ್ವಾ ಅಂತ ನಾವು ತಿಳ್ಕೊಳ್ಬೇಕಲ್ವಾ. ಅದಕ್ಕೆ ಈಗ ನೋಡಿ, ಪ್ರಿಯಾಂಕ್ ಖರ್ಗೆ ಅವರ ಈ ಎಲ್ಲ ಪ್ರಶ್ನೆಗಳಿಗೆ ಪೋಲ್ಯಾಂಡ್ ಮಿನಿಸ್ಟರ್ ಕೊಟ್ಟಿರೋ ಆನ್ಸರು ಬಹಳ ಸೂಕ್ತ ಅಂತ ಅನಿಸ್ತಾ ಇದೆ. ಪೋಲ್ಯಾಂಡ್ ಮಿನಿಸ್ಟರ್ ಏನು ಹೇಳಿದ್ದಾರೆ, ಮೊನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತಾಡಿರೋದು ಈಗ ಎಲ್ಲ ಕಡೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ. ಇಡೀ ಜಗತ್ತಿನಲ್ಲಿ ಅತ್ಯಂತ ಪ್ರಭಾವಿ ಮುತ್ಸದ್ದಿ ನಾಯಕ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಬಹಳ ದೊಡ್ಡ ಸಂಕಷ್ಟದಿಂದ ಜಗತ್ತನ್ನು ಪಾರು ಮಾಡಿದ್ದಾರೆ. ಯಾವ ಸಂದರ್ಭದಲ್ಲಿ? 2022ರಲ್ಲಿ ಪುಟಿನ್ ಆ ಕ್ಷಣ ಮನವೊಲಿಸದೇ ಇದ್ದಿದ್ರೆ, ನರೇಂದ್ರ ಮೋದಿ ಅವರು ರಷ್ಯಾ ಅಧ್ಯಕ್ಷನ ಮನವೊಲಿಸದೇ ಇದ್ದಿದ್ರೆ ದೊಡ್ಡ ಅನಾಹುತ ಆಗ್ತಿತ್ತು. ಯುಕ್ರೇನ್ ಮೇಲೆ ಏನು ನ್ಯೂಕ್ ಪ್ರಯೋಗ ಮಾಡೋದಕ್ಕೆ, ನ್ಯೂಕ್ಲಿಯರ್ ಬಾಂಬ್ ಹಾಕೋದಕ್ಕೆ 100% ಸಿದ್ಧತೆಯನ್ನು ರಷ್ಯಾ ಮಾಡ್ಕೊಂಡು ಬಿಟ್ಟಿತ್ತು. ಒಂದು ಕ್ಷಣ ತಡ ಆಗಿದ್ರು ದೊಡ್ಡ ಅನಾಹುತ. ಇದೇ ಏನು ಯುಕ್ರೇನ್ ಒಂದಕ್ಕೆ ಪರಿಣಾಮ ಬೀರುತ್ತಾ? ಎಷ್ಟು ದೊಡ್ಡ ಅನಾಹುತ ಆಗ್ತಿತ್ತು. ಈ ಕಾಲದಲ್ಲಿ ಒಂದು ದೇಶದ ಮೇಲೆ ಅಣುಬಾಂಬ್ ಬಿದ್ದರೆ ಅದರ ಪರಿಣಾಮ ಬಹಳ ದೊಡ್ಡ ಮಟ್ಟದಲ್ಲಿ ಜಗತ್ತಿಗೆ ಆಗ್ತಿತ್ತು. ಅಲ್ಲೋಲ ಕಲ್ಲೋಲ ಆಗ್ತಿತ್ತು ಸಪ್ಲೈ ಚೈನ್ ಕೂಡ. ಮತ್ತು ಆ ಬಾಂಬ್ ಬಿದ್ದ ಪ್ರದೇಶ ಅಂತೂ ಗೊತ್ತು, ಅದ್ರ ಬಗ್ಗೆ ಏನು ಎಕ್ಸ್ಪ್ಲನೇಷನ್ ಕೊಡಬೇಕಾಗಿಲ್ಲ. ಜಪಾನ್ ಉದಾಹರಣೆ ನಮ್ಮ ಮುಂದೆ ಇದೆ. ಹಾಗಾದರೆ ಇದನ್ನು ತಡೆದಿದ್ದು ಯಾರು? ಪೋಲ್ಯಾಂಡ್ ಮಿನಿಸ್ಟರ್. ಅವ್ರ ಹತ್ರ ಗೋಧಿ ಮೀಡಿಯಾ ಅಂತ ಹೇಳೋಕ್ಕಾಗಲ್ವಲ್ಲ ನಾವು ಅವ್ರನ್ನ. ಅವರು ಪೋಲ್ಯಾಂಡ್ನ ಮಂತ್ರಿ, ಒಬ್ಬ ಪ್ರಭಾವಿ ನಾಯಕ. ಬೇರೆ ದೇಶದೊಳಗಿರೋನವರಲ್ಲ ಅವರು, ಹೊರಗಡೆ ಒಬ್ಬ ಪ್ರಮುಖ ನಾಯಕ. ಹೇಳ್ತಾರೆ, ಅವತ್ತು ನರೇಂದ್ರ ಮೋದಿ ಅವರು ರಷ್ಯಾ ಅಧ್ಯಕ್ಷ ಪುಟಿನ್ ಮನವೊಲಿಸದೇ ಇದ್ದಿದ್ರೆ ಅನಾಹುತ ನಡೆದು ಹೋಗ್ತಿತ್ತು. ಅದನ್ನು ತಡೆದಿದ್ದೇ ನರೇಂದ್ರ ಮೋದಿ ಅಂತ. Well, I think India has a role to play. India is a non-aligned country. India has a very good relationship with Poland and the Western countries, but has maintained relationship with Russia as it used to with the Soviet Union. And giving the importance of India, giving the role the Honorable Prime Minister Modi plays in world politics, I think he's already tried to persuade President Putin to show restraint some years ago. I mentioned that on Indian television that he was one of the two people who called President Putin to not to attempt to use tactical nuclear weapons on the territory of Ukraine in 2022. And I think he has definitely a role to play trying to make President Putin come to his senses, because Russia is not going to win the war in Ukraine. So it's better to sign a peace agreement and let diplomacy
play a role, then go into this path, because Russia, in over 4 years of fighting, managed to increase the land area taken from Ukraine by 3%, at the cost of 30 to 35,000 soldiers killed a month. This is a road to nowhere. So Prime Minister Modi, I'm sure, being a global statesman as he is able to, is one of the few people able to talk to President Putin and maybe let him see some reason. ಮತ್ತು ಇಡೀ ಇಷ್ಟು ವರ್ಷ 4-5 ವರ್ಷಗಳಿಂದ ಈಗ ಸಮಸ್ಯೆ ನೋಡ್ತಾನೆ ಇದೀವಿ. ಯುದ್ಧ ಜಾಗತಿಕವಾಗಿ ಮುಂದುವರ್ಕೊಂಡು ಬರ್ತಿದೆಯಲ್ಲ, ಯುಕ್ರೇನ್ ಮತ್ತು ರಷ್ಯಾ ನಡುವೆ ಬೂದಿ ಮುಚ್ಚಿದ ಕೆಂಡದಂಗೆ ಇದೆ, ಸಮಸ್ಯೆ ಇದೆ. ಎಲ್ಲ ತಡೆದು ಬಿಡೋಕ್ಕಾಗತ್ತಾ? ಸಂಪೂರ್ಣವಾಗಿ ರಷ್ಯಾ ಮತ್ತು ಯುಕ್ರೇನನ್ನು ಹಗ್ ಮಾಡಿಸುವಷ್ಟಂತೂ ಯಾರೂ ಮಾಡೋಕ್ಕಾಗಲ್ಲ. ಅವರವರ ಸ್ವಹಿತಾಸಕ್ತಿಗೆ ಮಾಡ್ತಿರ್ತಾರೆ. ಬಟ್ ಜಗತ್ತಿನ ಸಂಕಷ್ಟ ಆಗ್ತಿತ್ತು ಅಣುಬಾಂಬ್ ಹಾಕಿದ್ರೆ, ಅದನ್ನು ತಡೆದಿದ್ದು ನರೇಂದ್ರ ಮೋದಿ ಅವರು ಅನ್ನೋದನ್ನು ಪೋಲ್ಯಾಂಡ್ ಮಿನಿಸ್ಟರ್ ಹಾಡಿ ಹೊಗಳ್ತಿದ್ದಾರೆ. ರಷ್ಯಾ, ಪುಟಿನ್ ಅಂದರೆ ಈ ಜಗತ್ತಲ್ಲೊಬ್ಬ ಸ್ಟ್ರಾಂಗ್ ಲೀಡರ್, ಒಂದು ದೊಡ್ಡ ರಾಷ್ಟ್ರ. ಪುಟಿನ್ ಯಾರದ್ದಾದರೂ ಮಾತು ಕೇಳ್ತಾರೆ ಅಂದರೆ ಅದರಲ್ಲಿ ಮುಂಚೂಣಿಯಲ್ಲಿ ನಿಲ್ಲೋದೆ ನರೇಂದ್ರ ಮೋದಿ ಅವರು. ಅಂಥದ್ದೊಂದು ವಿಶ್ವಾಸ ಇದೆ. ಮಾತುಕತೆ, ರಾಜತಾಂತ್ರಿಕ ಸಂಬಂಧ ಎಲ್ಲ ಕಾರಣಗಳಿಂದಾಗಿ ರಷ್ಯಾ ಭಾರತದ ಮಾತು ಕೇಳುತ್ತೆ. ಮೊದಲಿಂದ ಫ್ರೆಂಡು ಭಾರತಕ್ಕೆ. ಪುಟಿನ್ ಮತ್ತು ನರೇಂದ್ರ ಮೋದಿ ಅವರ ಸಂಬಂಧ ಅಂತೂ ಇನ್ನೊಂದು ಹೆಜ್ಜೆ ಮೇಲೆ ಇದೆ. ಅದನ್ನು ಪೋಲ್ಯಾಂಡ್ ಮಿನಿಸ್ಟರ್ ವಿವರಿಸ್ತಾ ಹೋಗಿರೋದು. ಮತ್ತು ರಷ್ಯಾ ಜೊತೆಗೆ ಅಷ್ಟೇ ಮಾತುಕತೆ ಅಲ್ಲ, ಯುಕ್ರೇನ್ ಜೊತೆ, ಜೆಲೆನ್ಸ್ಕಿ ಜೊತೆ ಕೂಡ ನಿರಂತರ ಮಾತುಕತೆಯಲ್ಲಿ ಮಧ್ಯಸ್ಥಿಕೆ ವಹಿಸಿದ್ದಾರೆ ನರೇಂದ್ರ ಮೋದಿ ಅವರು. ಹಾಗಾಗಿ ಇಷ್ಟಾದರೂ ಸಮಸ್ಯೆ ತಗ್ಗಿದೆ. ಈಗ ಏನೂ ಮಾಡದೆ ಹಿಂಬದಿಯಿಂದ ಹೋಗಿ ಬೆಂಕಿ ಇಟ್ಟು ನೊಬೆಲ್ ಪ್ರೈಸ್ ಬೇಕು ಅನ್ನುವಂಥ ಅಮೆರಿಕದ ನಾಯಕರುಗಳ ಹಣೆ ಬರಹ ನೋಡಿದ್ದೀವಿ. ಆದರೆ ಜಗತ್ತಿನ ಸಂಕಷ್ಟವನ್ನು ಪರಿಹಾರ ಮಾಡಿದ್ದಾರೆ ಅಂತ ಭಾರತ ಹೇಳ್ಕೊಳ್ತಿಲ್ಲ, ನರೇಂದ್ರ ಮೋದಿ ಸರ್ಕಾರ ಹೇಳ್ಕೊಳ್ತಿಲ್ಲ. ಬದಲಾಗಿ ಬೇರೆ ದೇಶದಿಂದ ಒಬ್ಬರು ಬಂದು ಮಿನಿಸ್ಟರ್ ಹೇಳ್ತಾರೆ. ಅಂಥದ್ದೊಂದು ಅವಘಡವನ್ನು ತಪ್ಪಿಸಿ ಜಗತ್ತಿಗೆ ಬಿಗ್ ಗಿಫ್ಟ್ ಕೊಟ್ಟಿದ್ದಾರೆ ಮೋದಿ. ಇಡೀ ಜಗತ್ತಲ್ಲಿ ಬಹಳ ಮುತ್ಸದ್ದಿ ನಾಯಕ. ಅವ್ರ ಮಾತಿಗೆ ಅಷ್ಟು ದೊಡ್ಡ ತೂಕ ಇದೆ ಅನ್ನೋದನ್ನು ವಿವರಿಸಿ ಹೇಳ್ತಾರೆ. ಮತ್ತು ಆ ಸಮಯದಲ್ಲಿ ನಾವು ರಷ್ಯಾದ ವಾರ್ ಎಂಜಿನ್ನ ಪವರ್ ಮಾಡಿದ್ವಿ, ಯಾಕಂದರೆ ಅಲ್ಲಿಂದ ಫ್ಯೂಯಲ್ ಬೈ ಮಾಡಿದ್ವಿ, ಕ್ರೂಡ್ ಆಯಿಲ್ ಬೈ ಮಾಡಿದ್ವಿ ಅನ್ನೋದೊಂದು ಆರೋಪ ಇತ್ತಲ್ವ. ನೋಡಿ ಹೆಂಗೆ ಭಾರತ ಮ್ಯಾನೇಜ್ ಮಾಡಿದೆ ಅಂತ. ಒಂದು ಕಡೆ ಯುದ್ಧವನ್ನು ತಣ್ಣಗಾಗಿಸುವಲ್ಲಿ ಮತ್ತು ದೊಡ್ಡ ಅನಾಹುತ ತಡೆಯುವಲ್ಲಿ ಭಾರತದ್ದೇ ಪಾತ್ರ. ಎರಡನೇದಾಗಿ ಅತ್ಯಂತ ಪ್ರಮುಖವಾಗಿ ಈ ಸಂದರ್ಭದಲ್ಲಿ ನಾವು ತಗೊಳ್ಳಿ ಬಿಡಲಿ ಯುದ್ಧ ನಡೀತಿತ್ತು. ಆದರೆ ನಮ್ಮ ದೇಶದ ಹಿತಾಸಕ್ತಿ, ನಮ್ಮ ಫ್ಯೂಯಲ್ ರಿಕ್ವೈರ್ಮೆಂಟು, ಎನರ್ಜಿ ಸೆಕ್ಯೂರಿಟಿಗೋಸ್ಕರ ನಾವು ಕಡಿಮೆ ಬೆಲೆಯಲ್ಲಿ ತೊಗೊಂಡಿದ್ದನ್ನು ಏನು ಮಾಡಿದ್ವಿ, ಎಕ್ಸ್ಪೋರ್ಟ್ ಮಾಡಿದ್ವಿ, ಪ್ರಾಸೆಸ್ ಮಾಡಿ ಎಕ್ಸ್ಪೋರ್ಟ್ ಮಾಡಿದ್ವಿ. ಯಾರು ತೊಗೊಂಡ್ರು ಅದನ್ನು? ಅದೇ ಪಾಶ್ಚಿಮಾತ್ಯ ರಾಷ್ಟ್ರಗಳು ತೊಗೊಂಡ್ರು. ಯಾರು ತೊಗೊಳ್ಬಾರ್ದು ಇವ್ರ ಹತ್ರ ಅಂತ ಸ್ಯಾಂಕ್ಷನ್ ಹಾಕಿದ್ವು ಅದೇ ರಾಷ್ಟ್ರಗಳು ತೊಗೊಂಡ್ರು. ಎಲ್ಲ ರಾಷ್ಟ್ರಕ್ಕೂ ರಫ್ತಾಯಿತು. ಅದರಿಂದ ಏನಾಯಿತು, ಇಡೀ ಜಗತ್ತಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಿತ್ತು. ಫ್ಯೂಯಲ್ ಇನ್ಫ್ಲೇಷನ್ನು, ರಷ್ಯಾದ ಚೈನ್ ಕಟ್ ಮಾಡಿ ಅವರನ್ನು ಐಸೋಲೇಟ್ ಮಾಡಿದ ಕಾರಣದಿಂದಾಗಿ. ಬಟ್ ಭಾರತ ಆ ಸಮಸ್ಯೆಯನ್ನು ಬ್ಯಾಲೆನ್ಸ್ ಮಾಡಿ ಇಡೀ ಜಗತ್ತಿನ ಫ್ಯೂಯಲ್ ಇನ್ಫ್ಲೇಷನ್ನ ತಪ್ಪಿಸ್ತು. ಅದಕ್ಕೆ ಪಾಶ್ಚಿಮಾತ್ಯ ರಾಷ್ಟ್ರಗಳೇ ಆಮೇಲೆ ಒಪ್ಪಿಕೊಳ್ಳೋ ರೀತಿಯಲ್ಲಿ ಆಯ್ತದು. ಈಗ ರಷ್ಯಾದಿಂದ ಆಯಿಲ್ ತೊಗೊಳ್ಬೇಡಿ, ನಾವು ನಿಮ್ಮ ಮೇಲೆ ಟ್ಯಾರಿಫ್ ಹಾಕ್ತೀವಿ ಅಂತ ಕೂತಿತ್ತಲ್ಲ ಅಮೇರಿಕ, ಈಗ ಏನು ಮಾಡ್ತಿದೆ? ಆಗ್ತಿದೆಯಾ ನಮ್ಮನ್ನು ಕಟ್ ಹಾಕೋಕೆ, ರಷ್ಯಾದಿಂದ ಆಯಿಲ್ ತರೋದು ನಿಲ್ಲಿಸ್ಕೊಳ್ಳೋಕ್ಕೆ? ನಿನ್ನೆ ಅಷ್ಟೇ ಸುದ್ದಿ ಮಾಡಿದ್ವಿ ನಾವು. ಈ ಜೂನ್ ತಿಂಗಳಲ್ಲಿ ರೆಕಾರ್ಡ್, ಇದುವರೆಗಿನ ಹೈಯೆಸ್ಟ್ ಆಯಿಲ್, ಕ್ರೂಡ್ ಆಯಿಲ್ ಮತ್ತು ಗ್ಯಾಸ್ ಎನರ್ಜಿ ಇಂಪೋರ್ಟ್ ಆಗಿದೆ ಭಾರತಕ್ಕೆ ರಷ್ಯಾದಿಂದ. ಸೆಕೆಂಡ್ ಲಾರ್ಜೆಸ್ಟ್ ತರಿಸ್ಕೊಂಡಿರೋದ್ರಲ್ಲಿ ಭಾರತ ಈ ಕ್ಷಣಕ್ಕೂ ಕೂಡ. ಸೊ ಭಾರತ ಯಾವುದೇ ವಿಚಾರದಲ್ಲಿ ಕಾಂಪ್ರಮೈಸ್ ಆಗಿಲ್ಲ, ಯಾರ ಮಾತನ್ನು ಕೇಳಿಲ್ಲ, ಅಮೆರಿಕ ಒತ್ತಡಕ್ಕೆ ಮಣಿದಿಲ್ಲ. ಬದಲಾಗಿ ದೊಡ್ಡ ಅನಾಹುತಗಳನ್ನು ತಪ್ಪಿಸಿದೆ ಅನ್ನೋದಕ್ಕೆ ಉತ್ತರವನ್ನು ಒಳಗಿನವರಲ್ಲ ಹೊರಗಿನವರು ಕೊಡ್ತಿದ್ದಾರೆ. ಪೋಲ್ಯಾಂಡ್ನ ಮಿನಿಸ್ಟರ್ ಇದನ್ನು ಪಾಯಿಂಟ್ ಔಟ್ ಮಾಡಿದ್ದಾರೆ. ಇದು ಹಿಂದೆನೂ ಬಂದಿತ್ತು, ನ್ಯೂಕ್ಲಿಯರ್ ಅಟ್ಯಾಕ್ ಆಗೇ ಬಿಡ್ತಿತ್ತು, ನರೇಂದ್ರ ಮೋದಿ ಅವರು ತಡೆದಿದ್ದಾರೆ ಅಂತ ಈಗ ಅದನ್ನು ಖಚಿತಪಡಿಸ್ತಿದ್ದಾರೆ ಪೋಲ್ಯಾಂಡ್ನ ಮಿನಿಸ್ಟರ್. ಸೊ ಭಾರತ ಇದಕ್ಕೆಲ್ಲ ಹೆಮ್ಮೆ ಪಡಬೇಕಾ? ಅಥವಾ ನಮ್ಮನ್ನು ನಾವು, ನರೇಂದ್ರ ಮೋದಿಯವ್ರ ವಿಷಯ ಬಿಟ್ಟಾಕಿ ಈ ದೇಶ ಅಮೆರಿಕದ ಮುಂದೆ ಮಂಡಿಯೂರಿದೆ ಅಂತ ಹೇಳಿದ್ರೆ ಭಾರತೀಯರಿಗೆ ಒಳ್ಳೆ ವಿಷಯನ ಅದು? ಸೊ ಇಂತಹ ಅಪಪ್ರಚಾರಗಳನ್ನು ನಾವು ನಂಬಬೇಕೋ ಬೇಡವೋ? ಅಸಲಿಯತ್ ಏನು? ಇರಾನ್ ಅಮೆರಿಕ ಯುದ್ಧದ ಸಮಯದಲ್ಲಿ ಭಾರತ ಹೆಂಗೆ ನಿಭಾಯಿಸಿದೆ ನೋಡಿ. ಕೌಟಿಲ್ಯ ನೀತಿಯಲ್ಲಿ ಅತಿ ಹೆಚ್ಚು ಮಿತ್ರರಿರಬೇಕು,
ಸ್ಟ್ರಾಟಜಿಕ್ ಸ್ಪೇಸ್ನ ತುಂಬ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಬೇಕು. ನಮಗೆ ಎಷ್ಟು ಶತ್ರುಗಳು ಕಡಿಮೆ ಇರ್ತಾರೋ ಅಷ್ಟು ಒಳ್ಳೆಯದು. ಇದೆಲ್ಲ ಆಗ್ತಾ ಇದೆ ನೋಡಿ. ಎಮರ್ಜೆನ್ಸಿ ಉಂಟಾಯಿತು ಆಯಿಲ್ದು, ಏನು ಮಾಡಿದ್ರು, 25 ರಾಷ್ಟ್ರಗಳು ಮಾತ್ರ ನಮಗೆ ಸಪ್ಲೈ ಮಾಡ್ತಿದ್ದು, ದಿಢೀರ್ ಅಂತ 45 ಆಯಿತು. 25 ಇದ್ದಿದ್ದು 45 ರಾಷ್ಟ್ರ ಡಬಲ್ ಮಾಡ್ಕೊಳ್ಳೋಕೆ ಹೆಂಗಾಗತ್ತೆ ಒಂದೇ ಕ್ಷಣದಲ್ಲಿ? ಅದಕ್ಕೆ ಪ್ರಿಪೇರ್ಡ್ನೆಸ್ ಇತ್ತು ಭಾರತಕ್ಕೆ. ಅಷ್ಟು ರಾಷ್ಟ್ರಗಳು ಭಾರತದ ಜೊತೆಗೆ ಕೈ ಜೋಡಿಸುವಂತಾಗೋದಕ್ಕೆ ಬಹಳ ವರ್ಷಗಳ ರಾಜತಾಂತ್ರಿಕತೆ ಕಾರಣವಾಗಿತ್ತು. ಏಕಾಏಕಿ ಅರೇಂಜ್ ಮಾಡ್ತು ಭಾರತ ಅಷ್ಟು ರಾಷ್ಟ್ರಗಳಿಂದ ಎನರ್ಜಿ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ. ಮಿನಿಮಮ್ ನಮ್ಮ ಯುದ್ಧದ ಆಸಕ್ತಿ ಇಲ್ಲ, ನಮ್ಮ ಮೇಲೆ ದಾಳಿ ಮಾಡಿದ್ರೆ ಬಿಡಲ್ಲ, ಆದರೆ ನಾವು ಆ ಕಾಲು ಕೆರ್ಕೊಂಡು ಹೋಗಲ್ಲ. 4 ದಿನಕ್ಕೆ ಯುದ್ಧ ಮುಗಿಸಿ ತೋರಿಸಿದ್ವಿ, ತಿಂಗಳುಗಟ್ಟಲೆ ಎಳೆದಾಡಲಿಲ್ಲ. ಅವ್ರು ಕೆಣಕಿದ್ರೂ ನಾವು ಯುದ್ಧ ಮುಂದುವರಿಸಲಿಲ್ಲ. ಅದು ಈ ಜಗತ್ತಿಗೆ ಬೇಕಾಗಿರೋದು. ಸೊ ಕೌಟಿಲ್ಯ ನೀತಿಯ ನಿಜವಾದ ಇಂಪ್ಲಿಮೆಂಟೇಷನ್ ನರೇಂದ್ರ ಮೋದಿ ಅವರ ಕಾಲದಲ್ಲಿ ಆಗ್ತಿದೆ ಅನ್ನೋದನ್ನ ತಜ್ಞರುಗಳೇ ಒಪ್ಪಿಕೊಳ್ತಾ ಇದ್ದಾರೆ. ಸೊ ಭಾರತ ಇವತ್ತು 360 ಡಿಗ್ರಿ ಡೆವಲಪ್ಮೆಂಟ್, ಎನರ್ಜಿಯಲ್ಲಿ ಸ್ವಾವಲಂಬಿ ಆಗೋದಕ್ಕೆ ಎಕ್ಸ್ಪ್ಲೋರೇಷನ್ ನಡೀತಾ ಇದೆ. ದಶಕಗಳಿಂದ ಸಮಸ್ಯೆ ಆಗಿತ್ತು, ಆ ಕ್ಷೇತ್ರದಲ್ಲಿ ನಾವು ಹಿಂದೆ ಬಿದ್ದಿದ್ವಿ. ಮತ್ತು ರಕ್ಷಣಾ ವಲಯದಲ್ಲಿ ನಾವು ಇಂಪೋರ್ಟ್ ಮಾಡ್ಕೊಳ್ತಿದ್ವಿ, ಆಮದು ಮಾಡ್ಕೊಳ್ತಿದ್ವಿ. ಇವತ್ತು ನಾವು ತಯಾರಿ ಮಾಡಿ ನಾವು ಸ್ವಾವಲಂಬಿಗಳಾಗಿ ಬೇರೆ ದೇಶಕ್ಕೆ ರಫ್ತು ಮಾಡುವಲ್ಲಿ ದಾಖಲೆ ಬರೆದಿದ್ದೀವಿ. ಐತಿಹಾಸಿಕ ದಾಖಲೆ ನಮ್ಮದು ರಕ್ಷಣಾ ಸಾಮಗ್ರಿಗಳ ರಫ್ತಲ್ಲಿ. ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸ್ ಸೆಕ್ಟರಲ್ಲಿ ಯಾವ ರೀತಿ ಮುನ್ನುಗ್ಗಿದ್ದೀವಿ ಅನ್ನೋದು ಗೊತ್ತು. ಇದುವರೆಗೆ ಸಾಧ್ಯವಾಗದಷ್ಟು ದೊಡ್ಡ ಮಟ್ಟದಲ್ಲಿ ನಮ್ಮ ರಫ್ತು ಪ್ರಮಾಣವನ್ನು ನೋಡ್ತಾ ಇದ್ದೀವಿ. ಸೊ ಇದೆಲ್ಲ ಭಾರತ ಸಾಧಿಸಿದೆ. ಸಮಸ್ಯೆಗಳು ಖಂಡಿತ ಇವೆ, ಆದರೆ ಸಾಧಿಸಿದೆ ಅನ್ನೋದು ಸುಳ್ಳಲ್ಲ ಅನ್ನೋದಕ್ಕೆ ಉದಾಹರಣೆಗಳು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.